ನಮಸ್ತೆ ಎಲ್ಲರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಬಿಸ್ನೆಸ್ ನಲ್ಲಿ ನಾವು ಕ್ಯಾಶ್ ಮತ್ತೆ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಮೂಲಕ ವ್ಯವಹಾರವನ್ನ ಮಾಡಿದಾಗ ಅದನ್ನ ಟ್ಯಾಲಿ ಪ್ರೈಮ್ ನಲ್ಲಿ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಒಂದು ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ. ಈ ಎಕ್ಸಾಂಪಲ್ ಅನ್ನ ಆಧಾರವಿಟ್ಕೊಂಡು ನಾನು ಟ್ಯಾಲಿ ಪ್ರೈಮ್ ನಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮೊದಲದಾಗಿ ನಾನು ಟ್ಯಾಲಿ ಪ್ರೈಮ್ ಅನ್ನು ಓಪನ್ ಮಾಡ್ಕೊಂಡು ಕಂಪನಿಯನ್ನ ಕ್ರಿಯೇಟ್ ಮಾಡಿದ್ದೀನಿ. ಕ್ರಿಯೇಟ್ ಆದ್ಮೇಲೆ ನಾನು ಓಚರ್ಗೆ ಹೋಗ್ತಾ ಇದ್ದೀನಿ. ಸೊ ಓಚರ್ಗೆ ಹೋಗೋ ಮಿಸ್ಟರ್ ಗಣೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 2,25,000 ಅಂತ ಇದೆ. ಮಿಸ್ಟರ್ ಗಣೇಶ್ ಅನ್ನೋರು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿ 2,25,000 ಅನ್ನ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ. ಸೊ ಇದು ಅವರಿಗೆ ರಿಸೀವ್ ಆಗೋದ್ರಿಂದ ಇದನ್ನ ನಾನು ರಿಸಿಪ್ಟ್ ವೋಚರಿಗೆ ಇದು ಮಾಡ್ತಾ ಇದ್ದೀನಿ. ಸೊ ಪಾರ್ಟಿ ನೇಮ್ ಬಂದು ಮಿಸ್ಟರ್ ಗಣೇಶ್. ಮಿಸ್ಟರ್ ಗಣೇಶ್ ಬಂದು ಸೆಂಟ್ರಿ ಡೆಟರ್ ಆಗ್ತಾರೆ, ಸಾರಿ ಕ್ಯಾಪಿಟಲ್ ಅಕೌಂಟ್. ಇವಾಗ ಅಮೌಂಟ್ ಬಂದು 2,25,000. ಅದೇ ರೀತಿಯಾಗಿ ಯಾವ ರೂಪದಲ್ಲಿದೆ ಹಣ ಅಂದ್ರೆ ಕ್ಯಾಶ್. ನೆಕ್ಸ್ಟ್ he opened a bank account, SBI bank, deposit for money 75,000. ಸೊ ಇದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಕ್ಯಾಶ್ ಅನ್ನೋದು ಇಲ್ಲಿಗೆ ಹೋಗ್ತಾ ಇದೆ ಬ್ಯಾಂಕಿಗೆ. ಇಲ್ಲಿ ಡೆಬಿಟ್ ಆಲ್, ಕ್ರೆಡಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಸೊ ಯಾರಿಗೆ ಕೊಡ್ತಾ ಇದ್ದೀವಿ? ಎಸ್ ಬಿ ಐ ಬ್ಯಾಂಕ್. ಎಸ್ ಬಿ ಐ ಬ್ಯಾಂಕ್ ಅಂಡರ್ ಬಂದು ಬ್ಯಾಂಕ್ ಅಕೌಂಟ್ಸ್. ನೆಕ್ಸ್ಟ್ ಕಂಪ್ಯೂಟರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಕಂಪ್ಯೂಟರ್ ಅನ್ನ ಪರ್ಚೇಸ್ ಮಾಡಿ ಆಗಿದೆ. ಸೊ ಬ್ಯಾಂಕ್ ಮುಖಾಂತರ ಹಣ ಹೋಗಿದೆ. ಸೊ ಕಂಪ್ಯೂಟರ್ ಕಮ್ಸ್ ಇನ್ ಆಗಿದೆ, ಅದರಿಂದ ಹಣ ಹೊರಗೆ ಹೋಗಿದ್ರಿಂದ ಪೇಮೆಂಟ್ ಹೋಚ. ಕಂಪ್ಯೂಟರ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಇನ್ವೆಂಟರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಎಸ್ ಹಾಕ್ಬೇಕು, ಟ್ಯಾಂಜಿಬಲ್ ಅಸೆಟ್ಸ್ ಆದ್ರಿಂದ. ಎಷ್ಟು ಅಮೌಂಟ್ ಅಂದ್ರೆ 30,000. ನೀವು ಹಾಕಿದಂತ ಹಣ ಯಾವ ರೂಪದಲ್ಲಿ ಕೊಟ್ಟಿದ್ರ? ಥ್ರೂ ಚೆಕ್ ಅಂದಾಗ ನಾನು ಎಸ್ ಬಿ ಐ ಬ್ಯಾಂಕ್ ಅನ್ನ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಮೊಬೈಲ್ ಪರ್ಚೇಸ್ಡ್. ಮೊಬೈಲ್ ಅನ್ನ ಖರೀದಿ ಮಾಡಿ ಆಗಿದೆ. ಮೊಬೈಲ್ ಅಂಡರ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಮೊಬೈಲ್ ಅನ್ನ ಎಷ್ಟು ಕೊಟ್ಟು ಖರೀದಿ ಮಾಡಿದ್ರೆ ಅಂದ್ರೆ 10,000. ಯಾವ ರೂಪದಲ್ಲಿದೆ ಹಣ? ಕ್ಯಾಶ್. ನೆಕ್ಸ್ಟ್ ರೆಂಟ್ ಪೇಯ್ಡ್ ಥ್ರೂ ಚೆಕ್ ಅಂತ ಇದೆ. ರೆಂಟ್ ಪೇಯ್ಡ್ ಆಗಿದೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ರೆಂಟ್ ಪೇಯ್ಡ್. ಸೊ ಎಷ್ಟು ಪೇಯ್ಡ್ ಮಾಡಿದ್ದಾರೆ? 15,000. ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಇದೆ. ಸೊ ನಾನು ಎಸ್ ಬಿ ಐ ಬ್ಯಾಂಕ್ ಅನ್ನು ತಗೊಂತೀನಿ. ನೆಕ್ಸ್ಟ್ ಸ್ಯಾಲರಿ ಪೇಯ್ಡ್ ಥ್ರೂ ಬ್ಯಾಂಕ್. ಸ್ಯಾಲರಿ ಪೇಯ್ಡ್ ಥ್ರೂ ಬ್ಯಾಂಕ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಎಷ್ಟು ಸ್ಯಾಲರಿನ ಪೇಯ್ಡ್ ಮಾಡಿದ್ದಾರೆ ಅಂದ್ರೆ 22,000. ಯಾವ ರೂಪದಲ್ಲಿ ಇದೆ ಸ್ಯಾಲರಿ ಪೇಯ್ಡ್ ಮಾಡಿದ್ದು? ಥ್ರೂ ಬ್ಯಾಂಕ್ ಅಂದ್ರೆ ಎಸ್ ಬಿ ಐ ಬ್ಯಾಂಕ್ ಅನ್ನ ಕನ್ಸಿಡರ್. ಡೊನೇಷನ್ ರಿಸೀವ್ಡ್. ಡೊನೇಷನ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ, ರಿಸಿಪ್ಟ್ ವೋಚರ್. ಅಂಡರ್ ಬಂದು ಇಂಡೈರೆಕ್ಟ್ ಇನ್ಕಮ್. ಎಷ್ಟು ಡೊನೇಷನ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂದ್ರೆ 15,000.
ಯಾವ ರೂಪದಲ್ಲಿದೆ? ಕ್ಯಾಶ್. ನೆಕ್ಸ್ಟ್, ಕಮಿಷನ್ ರಿಸೀವ್ಡ್ ಥ್ರೂ ಬ್ಯಾಂಕ್. ಕಮಿಷನ್ ಅನ್ನ ರಿಸೀವ್ಡ್ ಮಾಡ್ಕೊಂಡಿದ್ದಾರೆ. ಕಮಿಷನ್ ನಿಮಗೆ ಬಂದಿದೆ. ಕಮಿಷನ್ ರಿಸೀವ್ಡ್ ಅಂಡರ್ ಗೊತ್ತು ಇಂಡೈರೆಕ್ಟ್ ಇನ್ಕಮ್ಸ್. ಕಮಿಷನ್ ರಿಸೀವ್ಡ್ ಯಾವ ರೂಪದಲ್ಲಿದೆ ಅಂದ್ರೆ ಬ್ಯಾಂಕ್. ಬ್ಯಾಂಕಿಗೆ ಬಂದಿದೆ. ನೆಕ್ಸ್ಟ್, ಕಂಪ್ಯೂಟರ್ ಪರ್ಚೇಸ್ಡ್. ಆಲ್ರೆಡಿ ನೀವು ಒಂದ್ಸತಿ ಕಂಪ್ಯೂಟರ್ ಅನ್ನು ಪರ್ಚೇಸ್ ಮಾಡಿದ್ರಿ ಥ್ರೂ ಬ್ಯಾಂಕ್ ಮುಖಾಂತರ. ಈಗ ಕಂಪ್ಯೂಟರ್ ಅನ್ನು ಪರ್ಚೇಸ್ ಮಾಡಿದ್ದೀರಾ ಕ್ಯಾಶ್ ಮುಖಾಂತರ. ಕಂಪ್ಯೂಟರ್ ಆಲ್ರೆಡಿ ಎಂಟ್ರಿ ಇರುತ್ತೆ, ಅದನ್ನೇ ತಗೋಬೇಕು. ಎಷ್ಟಕ್ಕೆ ಕಂಪ್ಯೂಟರ್ ಅನ್ನು ಪರ್ಚೇಸ್ ಮಾಡ್ತಾ ಇದ್ರ? 20,000 ಥ್ರೂ. ಆಗ SBI ಬ್ಯಾಂಕ್ ಇತ್ತು, ಈಗ ಕ್ಯಾಶ್. ಪೆಟ್ಟಿ ಎಕ್ಸ್ಪೆನ್ಸಸ್, ಚಿಕ್ಕ ಪುಟ್ಟ ಖರ್ಚುಗಳು ಅಂತ ಹೇಳ್ತೀವಿ. ಪೆಟ್ಟಿ ಎಕ್ಸ್ಪೆನ್ಸ್. ಪೆಟ್ಟಿ ಎಕ್ಸ್ಪೆನ್ಸಸ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಕ್ಯಾಶ್. ಕಂಪ್ಯೂಟರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕ್. ಕಂಪ್ಯೂಟರ್ ಅನ್ನು ಪರ್ಚೇಸ್ ಮಾಡಿ ಆಗಿದೆ ಥ್ರೂ ಬ್ಯಾಂಕ್ ಮುಖಾಂತರ. ಮತ್ತೆ ಪುನಃ ಕಂಪ್ಯೂಟರ್ ಅಂತ ತಗೋಬೇಕಾಗುತ್ತೆ. ಥ್ರೂ ಬ್ಯಾಂಕ್ ಎಷ್ಟು ರೂಪಾಯಿಗೆ? 25,000 ರೂಪೀಸ್. ನೆಕ್ಸ್ಟ್, ಇಂಟ್ರೆಸ್ಟ್ ರಿಸೀವ್ಡ್ ಥ್ರೂ ಬ್ಯಾಂಕ್. ರಿಸಿಪ್ಟ್ ವೋಚರ್. Direct income. Interest received indirect income 15,500 ಥ್ರೂ ಬ್ಯಾಂಕ್ ಅಂತ ಹೇಳಿದರೆ, ಅದರಿಂದ ಇಲ್ಲಿ ನಾನು ಯಾವ ಬ್ಯಾಂಕ್ ಅನ್ನು ಕನ್ಸಿಡರ್ ಮಾಡಬೇಕು? SBI ಬ್ಯಾಂಕ್. ನೆಕ್ಸ್ಟ್, ಮೊಬೈಲ್ ವಾಸ್ ಸೋಲ್ಡ್ 50% ಪ್ರಾಫಿಟ್. ಮೊಬೈಲ್ ಅನ್ನು ಸೋಲ್ಡ್ ಮಾಡಿ 50% ಪ್ರಾಫಿಟ್ ಬಂದಿದೆ. ಸೊ ಮೊಬೈಲ್ನ ರಿಯಲ್ ವ್ಯಾಲ್ಯೂ ಎಷ್ಟು ಅಂದರೆ 10,000. 10,000ಗೆ 50% ಲಾಭ ಬಂದಿದೆ ಅಂದರೆ 10,000 ಪ್ಲಸ್ 5,000 ಟೋಟಲ್ ಆಗಿ 15,000 ಬಂದಿದೆ. ಆಯ್ತು. ಸೊ ಈಗ ಟ್ರಾನ್ಸಾಕ್ಷನ್ ಮುಗಿದ ನಂತರ ನೀವು ಬ್ಯಾಲೆನ್ಸ್ ಶೀಟ್ ಅನ್ನು ಚೆಕ್ ಮಾಡಬೇಕಾಗುತ್ತೆ. ಬ್ಯಾಲೆನ್ಸ್ ಶೀಟ್ ನೆಟ್ ಪ್ರಾಫಿಟ್ 3,050 ರೂಪೀಸ್ ಬಂದಿದೆ. ಆಲ್ಟ್ F1 ಪ್ರೆಸ್ ಮಾಡಿದ್ರೆ ಡೀಟೇಲ್ ರಿಪೋರ್ಟ್ ತಗೊಳುತ್ತೆ. 2,28,050 ರೂಪೀಸ್ ಬ್ಯಾಲೆನ್ಸ್ ಶೀಟ್ ಇದೆ. ಸೊ ಅದೇ ರೀತಿಯಾಗಿ ಟ್ರಯಲ್ ಬ್ಯಾಲೆನ್ಸ್ ಶೀಟ್ 2,71,000. ಈಗ ನಮಗೆ ಅಕೌಂಟ್ಸ್ ಬುಕ್ಕಿಗೆ ಹೋಗ್ಬೇಕು. ನಾವು ಅಕೌಂಟ್ಸ್ ಬುಕ್ಕಲ್ಲಿ ನಮಗೆ ಬೇಕಾಗಿದ್ದು ಕ್ಯಾಶ್ ಅಂಡ್ ಬ್ಯಾಂಕ್ ಬುಕ್. ಯಾಕಂದರೆ ಕ್ಯಾಶ್ ನಾನ್ ಕ್ಯಾಶ್ ಅನ್ನು ಎಂಟ್ರೀಸ್ ರಿಪೋರ್ಟ್ ಅನ್ನು ನೋಡ್ಬೋದು. ಇದರಲ್ಲಿ ಎಂಟ್ರೀಸ್ ಬಂದಿರುತ್ತೆ ನೋಡಿ, ಕ್ಯಾಶ್ ಮತ್ತು ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ನ ರಿಪೋರ್ಟ್. ಸೊ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.